ನಾವು ಯಾರನ್ನ ಪ್ರೀತಿಸಬೇಕು? ನಮ್ಮ ಮಾತೃಭಾಷೆ ಯಾವುದು? ನಮ್ಮ ಮಾತೃಭಾಷೆ ಕನ್ನಡ. ಎಷ್ಟು ವರ್ಷ ಹಳೆಯದು ಗೊತ್ತಾ ನಿಮಗೆ? ಅತಿ ಪ್ರಾಚೀನವಾದ ಭಾಷೆ ಕನ್ನಡ. ಸಂಸ್ಕೃತ ಭಾಷೆ ಅಂತ ಡಿಕ್ಲೇರ್ ಆಗಿದೆ ಕನ್ನಡ ಮತ್ತು ತಮಿಳನ್ನು ದ್ರಾವಿಡ ಭಾಷೆ ಅಂತ. ಅಂದ್ರೆ ಪ್ರಾಚೀನವಾದ. ಸುಮಾರು ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಎಷ್ಟನೇ ಶತಮಾನದ್ದು? 5ನೇ ಶತಮಾನ, ಕ್ರಿಸ್ತ ಶಕ 450ರಲ್ಲಿ ರಚನೆ ಆದಂಥದ್ದು. ಅಂದ್ರೆ ಅದಕ್ಕಿಂತ ಹಿಂದೆ ಕನ್ನಡ ಇತ್ತು ಅಂತ. ಅಂದ್ರೆ ಸುಮಾರು 2000 ವರ್ಷಗಳ ಮೇಲೆ ಆದರೂ ಕೂಡ ಕನ್ನಡ ಭಾಷೆ ಉಳ್ಕೊಂಡಿದೆ. ಸಾಕಷ್ಟು ಭಾಷೆಗಳು ನಶಿಸಿ ಹೋಗ್ಬಿಟ್ಟವೆ. ಭಾಷೆಗಳು ಉಳಿದೇ ಇಲ್ಲ ಪ್ರಪಂಚದಲ್ಲಿ. ಹಳೆ ಭಾಷೆಗಳು ಉಳಿದಿಲ್ಲ, ನಶಿಸಿ ಹೋಗ್ಬಿಟ್ಟವೆ. ಯಾಕೆ ನಶಿಸಿ ಗೊತ್ತದ? ಯಾವ ಭಾಷೆ ಎಲ್ಲೋದ್ರೆ ಏನಂತೀರಿ? ಇಂಗ್ಲಿಷ್ ಅಂತಾರೆ ಎಲ್ಲ. ಏನಂತೀರಿ? ಇಂಗ್ಲಿಷ್, ಹೌದಲ್ಲ? ಆದ್ರೆ ಕನ್ನಡಿಗರು ಸ್ವಾಭಿಮಾನಿಗಳು. ನಾವೆಲ್ಲ ಯಾರು? ಸ್ವಾಭಿಮಾನಿಗಳು. ನಮ್ಮ ಭಾಷೆನ ಹೆಂಗ್ ಉಳಿಸ್ಕೊಂಡ್ ಬಂದೀವಿ ನೋಡು. ಉಳಿಸ್ಕೊಂಡ್ ಬಂದಿವಿಲ್ಲ. ಇಮ್ಮಡಿ ಪುಲಿಕೇಶಿ ಗೊತ್ತಾ? ಏನಂತ ಕರಿತೀವಿ ಇಮ್ಮಡಿ ಪುಲಿಕೇಶಿ? ದಕ್ಷಿಣ ಪತೇಶ್ವರ ಅಂತ ಕರಿತೀವಿ. ಗಂಡುಗಲಿ ಕುಮಾರರಾಮ ಗೊತ್ತಾ? ಏನಂತ ಕರಿತೀವಿ? ಆತಗ ಪರನಾರಿ ಸಹೋದರ ಅಂತ ಕರಿತೀವಿ. ಅಂತಂತ ದೊಡ್ಡ ದೊಡ್ಡ ರಾಜರು ನಮ್ಮ ಕನ್ನಡವನ್ನು ಬೆಳೆಸಿದ್ದಾರೆ. ಅವರೆಲ್ಲ ಆ ರೀತಿಯಾಗಿ ಬದುಕಿ ಬಾಳ್ದದಕ್ಕೆ ನಮ್ಮ ಭಾಷೆ ಇವತ್ತು ಉಳ್ಕೊಂಡಿದೆ. ನಾವಿವತ್ತೇನು ಮಾಡ್ತಾ ಇದ್ದೀವಿ? ಕನ್ನಡಕ್ಕಿಂತ ಹೆಚ್ಚಿಗೆ ಇಂಗ್ಲಿಷನ್ನ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ನಾವು ಕನ್ನಡವನ್ನ ಸರಿಯಾಗಿ ನಾವು ಪ್ರೀತಿಸಿದ್ರೆ, ಗೌರವಿಸಿದ್ರೆ ನಮಗೆ ಒಳ್ಳೆಯ ಸ್ಥಾನವನ್ನ ಕನ್ನಡ ಕೊಟ್ಟೆ ಕೊಡುತ್ತೆ. ಅದೇ ರೀತಿಯಾಗಿ ನಮ್ಮ ಕಾರ್ಟಿಗೆ